ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗಿಂದ ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಮೇಲೆ ಕೆಲವು MCQಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ನಾವು ಪೇಪರ್ 1ಗಾಗಿ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಇಲ್ಲಿ ಓಪನ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿ, ನಂತರ ಇಲ್ಲಿ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. So now let us move to the questions. Here the first question is, a car travels 180 km in 3 hours. What is its speed? ಒಂದು ಕಾರು 3 ಗಂಟೆಗಳಲ್ಲಿ 180 ಕಿಲೋಮೀಟರ್ ಚಲಿಸ್ತಾ ಇದೆ. ಹಾಗಾದರೆ ಅದರ ವೇಗ ಎಷ್ಟಿದೆ? ಆಪ್ಷನ್ ಎ 50 km/h, ಆಪ್ಷನ್ ಬಿ 55 km/h, ಆಪ್ಷನ್ ಸಿ 60 km/h, ಆಪ್ಷನ್ ಡಿ 65 km/h. ಸೊ ತುಂಬಾನೇ ಸರಳವಾಗಿದೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಒಂದು ಫಾರ್ಮುಲಾನ ನೆನಪಿಟ್ಕೊಂಡ್ರೆ ಸಾಕು. ಸ್ಪೀಡನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 180 ಕಿಲೋಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 3 hours ಕೊಟ್ಟಿದ್ದಾರೆ. ಸೊ ಹೀಗಾಗಿ 180 ಡಿವೈಡ್ ಬೈ 3 ಅಂದರೆ 60 km/h. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Now question number 2. A train covers 360 km in 4.5 hours. Find its speed. ಒಂದು ರೈಲು 4.5 ಗಂಟೆಗಳಲ್ಲಿ ಅದು 360 ಕಿಲೋಮೀಟರ್ ಕ್ರಮಿಸ್ತಾ ಇದೆ. ಹಾಗಾದರೆ ಅದರ ವೇಗ ಎಷ್ಟು? ಆಪ್ಷನ್ ಎ 70 km/h, ಆಪ್ಷನ್ ಬಿ 75, ಆಪ್ಷನ್ ಸಿ 80, ಆಪ್ಷನ್ ಡಿ 90. ಇಲ್ಲಿ ಕೂಡ ಸೇಮ್, ಸ್ಪೀಡ್ ಡಿವೈಡೆಡ್ ಬೈ ಟೈಮ್. ಸ್ಪೀಡ್ ಈಸ್ 360 ಆ್ಯಂಡ್ ಟೈಮ್ ಈಸ್ 4.5 hours, ಸೊ ಇಟ್ ಈಸ್ 80 ಕಿಲೋಮೀಟರ್. ಸೊ ಒಂದು ವೇಳೆ ಏನಾದರೂ ಇಲ್ಲಿ ಟೈಮನ್ನು ಅವರ್ಸ್ನಲ್ಲಿ ಕೊಟ್ಟಿಲ್ಲ, ಮಿನಿಟ್ಸ್ನಲ್ಲಿ ಕೊಟ್ಟರೆ ಅದನ್ನು ನಾವು ಮೊದಲು ಅವರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಅವರ್ಸ್ನಲ್ಲಿ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ 360 ಡಿವೈಡ್ ಬೈ 4.5, 80 km/h is correct answer. Option C is right. Question number 3. A man walks at 5 km/h. How much distance will he cover in 3 hours 36 minutes? ಒಬ್ಬ ಮನುಷ್ಯ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೀತಾ ಇದ್ದಾನೆ. ಅವನು 3 ಗಂಟೆ 36 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಹುದು? ಇಲ್ಲಿ ಡಿಸ್ಟೆನ್ಸ್ ಅನ್ನು ಕೇಳಿದ್ದಾರೆ. ಆಪ್ಷನ್ ಎ 16 km, ಆಪ್ಷನ್ ಬಿ 18 km, ಆಪ್ಷನ್ ಸಿ 20 km, ಆಪ್ಷನ್ ಡಿ 22 km. ಸೊ ಇಲ್ಲಿ 3 hours 36 minutes. ಸೊ ಇದನ್ನು ಮಿನಿಟ್ಸ್ನಲ್ಲಿದೆ, ಇದನ್ನು ನಾವು ಏನು ಮಾಡ್ಕೊಳ್ಬೇಕು? ಮೊದಲು ಅವರ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು. 3 + 36 ಡಿವೈಡ್ ಬೈ 60 ಮಾಡಿದಾಗ 3.6 hours ಬರುತ್ತೆ. ಸೊ ಇವಾಗ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 5 × 36 ಟೈಮ್ ಮಲ್ಟಿಪ್ಲೈಡ್ ಬೈ ಇದು ಕೊಟ್ಟಿದ್ದಾರೆ ಕಿಲೋಮೀಟರ್. ಸೊ ಇಲ್ಲೇನಾಗುತ್ತೆ? 5 × 36 3.6 18 ಕಿಲೋಮೀಟರ್ಸ್ ಆಗ್ತಾ ಇದೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. Question number 4. A car covers a distance in 6 hours at 50 km/h. To cover the same distance in 4 hours, its speed should be. ಒಂದು ಕಾರು 50 ಕಿಲೋಮೀಟರ್ ವೇಗದಲ್ಲಿ 6 ಗಂಟೆಗಳಲ್ಲಿ ದೂರವನ್ನು ಕ್ರಮಿಸ್ತಾ ಇದೆ. ಅದೇ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಲು ಅದರ ವೇಗ ಎಷ್ಟಿರಬೇಕು? ಆಪ್ಷನ್ ಎ 60 km/h, ಆಪ್ಷನ್ ಬಿ 75, ಆಪ್ಷನ್ ಸಿ 80, ಆಪ್ಷನ್ ಡಿ 90. This here distance is equal to 50 multiplied by 6 300 ಕಿಲೋಮೀಟರ್ ಆಗುತ್ತೆ. ಇದನ್ನು ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಈಕ್ವಲ್ ಟು ಟೈಮ್ ಮಲ್ಟಿಪ್ಲೈಡ್ ಬೈ ಸ್ಪೀಡ್. ಸ್ಪೀಡ್ ಇಲ್ಲಿ 50 ಕಿಲೋಮೀಟರ್ಸ್ ಇದೆ, ಟೈಮ್ ಕೂಡ ಕೊಟ್ಟಿದ್ದಾರೆ 6 hours ಅಂತ. ಸೊ 300 ಕಿಲೋಮೀಟರ್ಸ್ ಆಗ್ತಾ ಇದೆ. ಸೊ ಇವಾಗ ರಿಕ್ವೈರ್ಡ್ ಸ್ಪೀಡ್ ಅಂತಂದರೆ 4 ಗಂಟೆಗಳಲ್ಲಿ ಅದೇ ವೇಗವನ್ನು ತಲುಪಲು ಎಷ್ಟು ಸ್ಪೀಡ್ನಲ್ಲಿ ಹೋಗಬೇಕು ಅಂದಾಗ ಟೋಟಲ್ ಕಿಲೋಮೀಟರ್ 300 ಇದೆ. ಸೊ 300 ಡಿವೈಡೆಡ್ ಬೈ ಟೈಮ್ 4 ಇದೆ. ಸೊ ಇಟ್ ಈಕ್ವಲ್ ಟು 75 km/h ನಲ್ಲಿ ಹೋಗಬೇಕಾಗುತ್ತೆ. ಸೊ ಆಪ್ಷನ್ B is correct. Question number 5. Two trains running at 40 km/h and 60 km/h respectively are moving in the same direction. Their relative speed is.
ಕ್ರಮವಾಗಿ 40 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. ಅವುಗಳ ಸಾಪೇಕ್ಷ ವೇಗ ಎಷ್ಟು? ಆಪ್ಷನ್ ಎ 20 ಕಿಲೋಮೀಟರ್ಸ್ ಪರ್ ಅವರ್, ಆಪ್ಷನ್ ಬಿ 40 ಕಿಲೋಮೀಟರ್ಸ್ ಪರ್ ಅವರ್, ಆಪ್ಷನ್ ಸಿ 60 ಕಿಲೋಮೀಟರ್ಸ್ ಪರ್ ಅವರ್, ಆಪ್ಷನ್ ಡಿ 100 ಕಿಲೋಮೀಟರ್ಸ್ ಪರ್ ಅವರ್. ಸೊ ಇಲ್ಲಿ ತುಂಬಾ ಸರಳವಾಗಿದೆ. ಇಲ್ಲಿ ಒಂದನ್ನು ನೋಡ್ಬೇಕು ನಾವು, 2 ಟ್ರೈನ್ಸ್ ರನ್ನಿಂಗ್ ಅಟ್ ಕಿಲೋಮೀಟರ್ಸ್ 40 kilometers per hour and 60 kilometers per hour respectively. They are moving in the same direction. ಇದನ್ನ ನೋಡ್ಕೊಳ್ಬೇಕಾಗುತ್ತೆ. ಎರಡು ಟ್ರೈನ್ಗಳು 40 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತೆ 60 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಎರಡನ್ನು ಮೈನಸ್ ಮಾಡ್ಕೋತೀವಿ. ಇನ್ ಆರ್ಡರ್ ಟು ಫೈಂಡ್ ದ ರಿಲೇಟಿವ್ ಸ್ಪೀಡ್ ಒಂದೇ ದಿಕ್ಕಿನಲ್ಲಿ ಇರೋದ್ರಿಂದ ಮೈನಸ್ ಮಾಡ್ತೀವಿ. 60 minus 40 20 ಕಿಲೋಮೀಟರ್ ಆಗುತ್ತೆ. ಸೊ ಹಿಯರ್ ಆಪ್ಷನ್ ಎ ಇಸ್ ಕರೆಕ್ಟ್. ನಾವು ಕ್ವಶನ್ ನಂಬರ್ 6 ನೋಡಿ, ಅದೇ ರೀತಿ ಇದೆ. 2 trains moving in opposite directions have speed of 45 km per hour and 55 km per hour. Their relative speed is. So here 2 trains are moving in opposite direction. So when it comes to opposite direction, that just we are going to add. ಸೊ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಎರಡು ರೈಲುಗಳು ಗಂಟೆಗೆ 45 ಕಿಲೋಮೀಟರ್ ಮತ್ತು ಗಂಟೆಗೆ 50 ಕಿಲೋಮೀಟರ್ ವೇಗವನ್ನು ಹೊಂದಿವೆ. ಅವುಗಳ ಸಾಪೇಕ್ಷ ವೇಗ. ಸೊ ಇಲ್ಲಿ ಎರಡು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇರೋದ್ರಿಂದ ಎರಡನ್ನು ಪ್ಲಸ್ ಮಾಡಿದ್ರೆ ಆಯಿತು. 45 plus 55 100 km per hour. So option D is correct. Now question number 7. A person travels from A to B at 40 km per hour and returns at 60 km per hour. Find the average speed. ಒಬ್ಬ ವ್ಯಕ್ತಿಯು ಎ ನಿಂದ ಬಿಗೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿ 60 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗ್ತಾ ಇದ್ದಾನೆ. ಹಾಗಾದರೆ ಸರಾಸರಿ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿಂಪಲ್, ಇಲ್ಲಿ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಯಾವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ y. ಈ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. 2 ಇಂಟು ಎಕ್ಸ್ ಅಂತಂದರೆ ಮೊದಲನೇ ಸ್ಪೀಡ್ ಎ ನಿಂದ ಬಿಗೆ ಹೋಗುವಾಗ 40 ಕಿಲೋಮೀಟರ್, ಆಮೇಲೆ y ಅಂದಾಗ ಮತ್ತೆ ಹಿಂದಿರುಗಿ ಬರುವಾಗ 60 ಕಿಲೋಮೀಟರ್ ಪರ್ ಅವರ್ನಲ್ಲಿ ಬರ್ತಾ ಇದ್ದಾನೆ. ಸೊ ಹೀಗಾಗಿ 2 ಇಂಟು 40 ಇಂಟು 60 ಡಿವೈಡೆಡ್ ಬೈ 40 ಪ್ಲಸ್ 60 4800 ಡಿವೈಡ್ ಬೈ 100. ಸೊ 48 ಕಿಲೋಮೀಟರ್ ಪರ್ ಅವರ್. ಇದು ಆವರೇಜ್ ಸ್ಪೀಡ್ ಆಗಿದೆ. ಕ್ವೆಶ್ಚನ್ ನಂಬರ್ 8. ಅ ಟ್ರೈನ್ 120 ಮೀಟರ್ ಲಾಂಗ್ ಪಾಸಸ್ ಅ ಪೋಲ್ ಇನ್ 9 seconds. ಫೈಂಡ್ ಇಟ್ಸ್ ಸ್ಪೀಡ್. 120 ಮೀಟರ್ ಉದ್ದದ ರೈಲು 9 ಸೆಕೆಂಡುಗಳಲ್ಲಿ ಕಂಬವನ್ನು ದಾಟ್ತಾ ಇದೆ. ಹಾಗಾದರೆ ಅದರ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಹಿಯರ್ ಸ್ಪೀಡ್ ಇಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 9 ಇಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಇಲ್ಲಿ 120 ಇದೆ, ಟೈಮ್ ಇಲ್ಲಿ 9 seconds ಇದೆ, ಇಸ್ ಈಕ್ವಲ್ ಟು 13.33 meters per second. ಸೊ ಇದನ್ನು ನಾವು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಿದರೆ ಆಯಿತು. 13.33 ಇದು ಮೀಟರ್ ಪರ್ ಸೆಕೆಂಡ್ ಇದೆ, ಇಂಟು 18 ಡಿವೈಡೆಡ್ ಬೈ 5 ಅಂತ 18 ಡಿವೈಡೆಡ್ ಬೈ 5 ಮಾಡಿದಾಗ 48 ಕಿಲೋಮೀಟರ್ ಪರ್ ಅವರ್ ಬರ್ತಾ ಇದೆ. ಸೊ ಇಷ್ಟು ಮಾಡಿದರೆ ಇಲ್ಲಿ ಆನ್ಸರ್ ಸಿಗ್ತಾ ಇದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಸೊ ನಾವು ಕ್ವೆಶ್ಚನ್ ನಂಬರ್ 9. ಅ ಟ್ರೈನ್ 150 meter long running at 54 kilometers per hour crosses a platform 250 meters long in. 150 ಮೀಟರ್ ಉದ್ದದ ರೈಲು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದೆ. 250 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟುವ ಸಮಯ ಎಷ್ಟು? ಸೊ ಅಂದರೆ ಅದು 250 ಮೀಟರ್ನ ಪ್ಲಾಟ್ಫಾರ್ಮನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ತಾ ಇದೆ? ಅದು 150 ಮೀಟರ್ನ ಒಂದು ಪ್ಲಾಟ್ಫಾರ್ಮನ್ನು 150 ಮೀಟರ್ ಉದ್ದ ಇದೆ, ಗಂಟೆಗೆ 54 ಕಿಲೋಮೀಟರ್ನಲ್ಲಿ ಚಲಿಸ್ತಾ ಇದೆ. ಹಾಗಾದರೆ 250 ಮೀಟರ್ನ ಒಂದು ಪ್ಲಾಟ್ಫಾರ್ಮನ್ನು ದಾಟಲು ಅದಕ್ಕೆ ಎಷ್ಟು ಸಮಯ ಬೇಕು? ಸೊ ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 150 ಪ್ಲಸ್ 250. ಟೋಟಲ್ ಡಿಸ್ಟೆನ್ಸ್ ಏನಾಯ್ತು ಇಲ್ಲಿ 400 ಮೀಟರ್ಸ್ ಆಯಿತು. ದೆನ್ 54 ಕಿಲೋಮೀಟರ್ಸ್ ಪರ್ ಅವರ್ನಲ್ಲಿ ಹೋಗ್ತಾ ಇದೆ. ಇದರ ಅರ್ಥ ಇದನ್ನು ಕನ್ವರ್ಟ್ ಮಾಡಿದಾಗ 15 meters per second ಆಯಿತು. ಸೊ ಇವಾಗ ಟೈಮ್ ಇಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 15. ದಟ್ಸ್ ಇಟ್. ಈ 26.67. ಸೊ ಇದರ ಸರಿ ಇದು ಅಪ್ರಾಕ್ಸಿಮೇಟ್ಲಿ 26 ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನಾವು ಕ್ವೆಶ್ಚನ್ ನಂಬರ್ 10. ಅ ಬೋಟ್ ಮೂವ್ಸ್ ಡೌನ್ ಸ್ಟ್ರೀಮ್ at 18 km per hour and upstream at 10 km per hour. Find the speed of the stream. ದೋಣಿಯು ಕೆಳಗೆ 18 ಕಿಲೋಮೀಟರ್ ಪ್ರತಿ ಗಂಟೆಗೆ ಮತ್ತೆ ಮೇಲೆ 10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾ ಇದೆ. ಹೊಳೆಯ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಿಲ್ಲ, ಸ್ಪೀಡ್ ಆಫ್ ದ ಸ್ಟ್ರೀಮ್ ಇಸ್ ಈಕ್ವಲ್ ಟು 18 minus 10 ಡಿವೈಡ್ ಬೈ 2 ಮಾಡಿದರೆ ಆಯಿತು.
ಸೊ ಅದು ಕೆಳಗಡೆ 18 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋಗ್ತಾ ಇದೆ, ಮೇಲ್ಗಡೆ 10 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋಗ್ತಾ ಇದೆ. ಡಿವೈಡೆಡ್ ಬೈ 2 ಮಾಡಿದರೆ ಸಾಕು 4 ಕಿಲೋಮೀಟರ್ ಪರ್ ಅವರ್. ಈ ಒಂದು ಫಾರ್ಮುಲಾನ ನೆನ್ಬಿಟ್ಕೊಂಡ್ಬಿಡಿ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಸೊ ನಮ್ಮ ಒಂದು ಪೇಪರ್ 1 ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಫುಲ್ ಸಿಲೆಬಸ್, ಮಾಕ್ ಟೆಸ್ಟ್ಸ್, ನೋಟ್ಸ್, 5000+ MCQs PDF ಅನ್ನು ಕಳಿಸ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.